ಅದೇನೋ ಬಿದ್ದೆ ಅಂತ ಹರಿ ಹೇಳಿದ್ನಲ್ಲ, ಆ ವಿಷಯ ಸ್ವಲ್ಪ ಹೇಳಿ. ಅದು 12 ವರ್ಷದ ಹಿಂದಿನ ಕತೆ ಸರ್. ಹರಿ ಹೇಗೆ ಬಿದ್ದ ಅಂತ ನಮ್ಗೆ ಗೊತ್ತಾಗಿದ್ದೆ ಈಗ. ಅದು ಅವನು ಹೇಳಿದ ಮೇಲೆ. ನನ್ನ ಹಿರಿಮಗ ಗುರು ಕೂಡ ಹರಿ ತಾನಾಗೆ ಬಿದ್ದ ಅಂತ ಹೇಳಿದ್ದ. ಬಿದ್ದ ಮೇಲೆ ನೆನಪಿನ ಶಕ್ತಿ ಇರಲಿಲ್ವಾ? ಆಗ ಅವನಿಗೆ 12 ವರ್ಷ. ಈಗ ನಾಗೆ ತಲೆಗೆ ಏಟು ಬಿದ್ದಿತ್ತು. ಬ್ಯಾಂಡೇಜ್ ಹಾಕಿಸಿ ಗಾಯ ವಾಸಿ ಆದಮೇಲೂ ಹರಿ ಮೊದಲ ಥರ ಇರಲಿಲ್ಲ. ಮಂಕಾಗಿರ್ತಿದ್ದ. ನಾನು ಏನೇ ಹೇಳಿದ್ರು ಅವನಿಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ನಡ್ಕೋತಾ ಇದ್ದ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡೋಗಿ ಡಾಕ್ಟ್ರಿಗೆ ತೋರಿಸಿದ್ವಿ. ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ಆದರೆ ಪೂರ್ತಿ ಭರವಸೆ ಕೊಡಲಿಲ್ಲ. ನನ್ನ ಹತ್ತಿರದ ಸಂಬಂಧಿಕರೊಬ್ಬರು ಶಾಕ್ ಟ್ರೀಟ್ಮೆಂಟ್ನಿಂದ ಸರಿ ಹೋದರೂ ಹೋಗ್ಬೋದು, ಇಲ್ಲದೇ ಇದ್ರೆ ಪೂರ್ತಿ ಹುಚ್ಚ ಆದರೂ ಆಗ್ಬೋದು ಅಂತಂದ್ರು. ಈಗ ಸ್ವಲ್ಪನಾದರೂ ಸರಿ ಇರೋ ಮಗನನ್ನ ಕಳ್ಕೋತೀವಿ ಅನ್ನೋ ನೋವು ಕಾಡಕ್ಕೆ ಶುರುವಾಯಿತು. ಬೇಡ, ದೇವ್ರ ಮೇಲೆ ಭಾರ ಹಾಕಿ ಹೀಗೆ ಬಿಟ್ವಿ. ಅವನಿಗಿರೋ ನೆನಪೆಲ್ಲ 12 ವರ್ಷಗಳ ಹಿಂದಿಂದು. ಅದಾದ್ಮೇಲೆ ನಡೆದಿರುವಂಥ ಯಾವ ಘಟನೆಗಳು ಅವನ ನೆನಪಲ್ಲಿಲ್ಲ. ಅದಕ್ಕೆ ಅವನು ತನ್ನ ತಂಗಿ ಅಣ್ಣನ ಬಗ್ಗೆ ಮಾತಾಡುವಾಗ ಇವತ್ತಿಗೂ ಅದು ಹಾಗೇ ಇದೆ ಅನ್ನೋ ಥರ ಮಾತಾಡ್ತಿದ್ದ. ಎಷ್ಟೊಂದು ವಿಚಿತ್ರ ಅಲ್ವಾ? ಈಗ 12 ವರ್ಷದ ನೆನಪು ಮತ್ತೆ ಬರಲ್ವಾ ಡಾಕ್ಟ್ರೆ? ನೋಡಿ, 12 ವರ್ಷಗಳ ಹಿಂದೆ ಬಿದ್ದಾಗ ನೆನಪಿನ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುವಂಥ ಭಾಗಗಳಿಗೆ ಏಟಾಗಿ ಅವು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಅವು ಕೆಲಸ ಮಾಡಿ ಶುರು ಮಾಡಿದ್ದೆ. ನನ್ನ ಚಿಂತೆ ಅಂದರೆ ಅವನ ಹೆಂಡತಿ, ಮದುವೆ ಇದನ್ನೆಲ್ಲ ಮರೆತು ಬಿಟ್ರೆ. ನೆನಪಿನ ಅಂಗಗಳು ಮಾಡೋ ಕೆಲಸನ ನೀವು ಮಾಡಬೇಕು. ಅವನಿಗೆ ಒಂದೊಂದೇ ಹಿಂದಿನ ಘಟನೆಗಳನ್ನ ನೆನಪಿಸ್ತಾ ನೆನಪು ಬರೋ ಹಾಗೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು, ಆದರೆ ನೀವು ತಾಳ್ಮೆ ಕೆಡ್ಕೊಳ್ಬಾರ್ದು. ನೀವು ಹೇಳೋ ಮಾತುಗಳು ಅವನಿಗೆ ಮಂದಟ್ಟಾಗಬೇಕು. ಪಾಪ, ಅವನ ಹೆಂಡತಿ ಒಂದಿನೂ ಸಂತೋಷ ಪಡಲಿಲ್ಲ. ಎಲ್ಲ ಸರಿ ಹೋಗುತ್ತೆ. ಇವತ್ತು ನೀವು ಮನೆಗೆ ಹೋಗ್ಬೋದು. ಹೇಗೋ ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಕನಿಷ್ಠ 24 ಗಂಟೆ ಆದರೂ ಎಚ್ಚರ ಬರೋಲ್ಲ. ನಾಳೆ ಅವನಿಗೆ ಎಚ್ಚರ ಬಂದ ಮೇಲೆ ಅವನ ಕಂಡೀಷನ್ ಏನು ಅಂತ ತಿಳ್ಕೊಂಡು ನಾನೇ ನಿಮಗೆ ಫೋನ್ ಮಾಡ್ತೀನಿ. ಸರಿ ಡಾಕ್ಟ್ರೆ. ಅಪ್ಪ, ನಿಮಗೆ ಪ್ರೋಗ್ರಾಮಿಗೆ ಲೇಟ್ ಆಗಲ್ವಾ? ಹೊರಡಿ. ಇಲ್ಲಮ್ಮ, ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೀನಿ. ಯಾಕೋ ಮನಸ್ಸೇ ಸರಿಯಿಲ್ಲ. ಒಪ್ಕೊಂಡು ಪ್ರೋಗ್ರಾಮ್ನ ಯಾಕೆ ಬಿಡ್ತೀರಪ್ಪ? ನೀವು ಯಾವತ್ತೂ ಹೀಗೆ ಮಾಡಿಲ್ಲ. ಯಾವತ್ತೂ ಹೀಗೆ ಆಗಿರಲಿಲ್ಲ ಅಲ್ವಾ? ಎಲ್ರಿಗೂ ತೊಂದರೆ ಬಂದೇ ಬರುತ್ತೆ. ನಿಮಗೋಸ್ಕರ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಹರಿ ಸ್ಥಿತಿ ಹೇಗಿದೆ ಅಂತಲೂ ಗೊತ್ತಿಲ್ಲ. ಅವನು ಹೇಗಿದ್ದಾನೆ ಅಂತ ನಮ್ಗೆ ತಿಳಿಸ್ತಾನೂ ಇಲ್ಲ. ನೀನು ಚಿಂತೆಯಲ್ಲಿದೆಯಾ? ಇಂಥ ಸಮಯದಲ್ಲಿ ನಾನು ಹೋಗಿ ಸಂಗೀತ ಕಚೇರಿ ಮಾಡ್ತಾ ಕೂತ್ಕೊಳ್ಳ? ಅದು ನಿಮ್ಮ ಕರ್ತವ್ಯ ಅಪ್ಪ. ನೀವು ಬೇಗ ಸ್ನಾನ ಮಾಡಿ ಹೊರಡಿ. ತುಂಬ ಗೊಂದಲ ಆಗ್ತಾ ಇದೆ ಮಗಳೇ. ನೀವು ಇಲ್ಲಿದ್ದೇನು ಮಾಡ್ತೀರಾ ಹೇಳಿ? ನನಗೇನಾದರೂ ವಿಷಯ ಗೊತ್ತಾದರೆ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಯಾಕೋ ಹೋಗೋಕೆ ಮನಸ್ಸಾಗ್ತಾ ಇಲ್ಲ ಮಗಳೇ. ನೀವು ಅರ್ಚನಾ ಬಗ್ಗೆ ಚಿಂತೆ ಮಾಡಬೇಡಿ. ಕಚೇರಿಗೆ ಹೋಗಿ. ಅವಳ ಅಕ್ಕ ನಾನಿದ್ದೀನಲ್ಲ. ಹೇಗಿದ್ದಾನಪ್ಪ? ರುಕ್ಮಿಣಿ, ಯಾಕಂತೀಯ ಕಲ್ಪನಾ? ಅವನಿಗೆ ಸರಿ ಹೋಗ್ತಿದ್ದಾನಲ್ಲ.
ನಡಿ ಬಾ. ಅಪ್ಪ, ಅಣ್ಣ ಈಗ ಹೇಗಿದ್ದಾನೆ? ಹರಿಗೆ ಪ್ರಜ್ಞೆ ಮಾತ್ರ ಅಲ್ಲ, ಹಳೆದೆಲ್ಲ ನೆನಪಾಗಿದೆ. ಈಗ ಹರಿ ಬುದ್ಧಿ ಇಲ್ದಿರೋ ಹರಿ ಅಲ್ಲ, ಮಾಮೂಲಿ ಹರಿ ಆಗಿದ್ದಾನೆ. ಅಂದ್ರೆ ಈಗ ಅವನ್ಗೆ 12 ವರ್ಷದ ಹಿಂದೆ ಏನೇನಾಯ್ತೋ ಅದೆಲ್ಲ ನೆನಪಿಗೆ ಬಂದಿದೆ. ಒಂದ್ಸರಿ ಗುರು ಅವನು ಹೋಗಿದ್ದಾಗ ತೋಟದಲ್ಲಿ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕಿಂತ ಹಿಂದಿಂದೆಲ್ಲ ನೆನಪಿಗೆ ಬಂದಿದೆ. ಹುಡುಗರಿದ್ದಾಗ ನೀನು ಅವನ ಜೊತೆಲಿ ಆಟ ಆಡಿದ್ದು, ನಿಮ್ಮ ಅಜ್ಜಿ ಜೊತೆ ಕಾಲ ಕಳೆದಿದ್ದು ಅದೆಲ್ಲ ನೆನಪಿಗೆ ಬಂದಿದೆ. ಇದೆಲ್ಲ ಹೇಗಾಗುತ್ತಪ್ಪ? 12 ವರ್ಷದ ಹಿಂದೆ ಬಿದ್ದು ತಲೆಗೆ ಪೆಟ್ಟಾಗಿತ್ತಲ್ಲ, ಆಗ ನೆನಪಿನ ನರಗಳು ನಿಷ್ಕ್ರಿಯ ಆಯ್ತಂತೆ. ಈಗ ಆಕಸ್ಮಿಕವಾಗಿ ಆ ನರಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಆದ್ರೆ 12 ವರ್ಷದಿಂದ ಈಚೆಗೆ ಏನೇನಾಯ್ತೋ ಅದು ಯಾವುದೂ ನೆನಪಿಲ್ಲ. ಅಷ್ಟೆಲ್ಲ ಕಲ್ಪನಾ ಇಷ್ಟಪಡ್ತಿದ್ನಲ್ಲ, ಅವಳೇ ನೆನಪಿಲ್ಲ, ಯಾರದು ಅಂತ ಕೇಳ್ಬಿಟ್ಟ. ಅದಕ್ಕೆ ಕಲ್ಪನಾ ಅಳ್ತಾ ಇರೋದು. ಮತ್ತೆ ಮದ್ವೆ ಯಾವುದೂ ನೆನಪಿಲ್ಲ. ಚಿಕ್ಕನ್ನಲ್ಲಿ ಏನೇ ನಡೀತು ಅದೆಲ್ಲ ನೆನಪಿದೆ. ನಮ್ಮನೆಯವರು, ಸೀತಾ, ಚೆನ್ನಯ್ಯ, ಅರ್ಚನಾ ಕೂಡ ನೆನಪಿದ್ದಾಳೆ. ಚಿಕ್ಕವರಿದ್ದಾಗ ನೀನು, ಅರ್ಚನಾ, ಅವನು ಆಟ ಆಡ್ತಿದ್ದನ್ನೆಲ್ಲ ನೆನೆಸ್ಕೊಂಡ. ಆದರೆ 12 ವರ್ಷದಿಂದ ಈಚೆಗೆ ಯಾವುದು ನೆನಪಿಲ್ಲ. ಸದ್ಯ ಅಣ್ಣ ಸರಿಯಾದ್ನಲ್ಲಪ್ಪ. ಆದರೆ ಕಲ್ಪನನ ಮರೆತಿರೋದೇ ಬೇಜಾರು. ಹರಿಗೆ ಹಳೆ ನೆನ್ಪು ಬಂದಿದೆ. ಇನ್ನು ಮುಂದೆ ಬುದ್ಧಿ ಇಲ್ಲದ ಹರಿ ಅಂದ್ಕೊಂಡು ನಾನು ವರ್ತಿಸೋ ಹಾಗಿಲ್ಲ. ಮುಂದೆ ಅವನಿಗೆಲ್ಲ ವಿಷಯ ತಿಳಿಯುತ್ತೆ. ಕಲ್ಪನಾಗೆ ತಾಳಿ ಕಟ್ಟಿದ್ದು, ಅವಳನ್ನು ಗುಟ್ಟಾಗಿ ಮನೆಗೆ ಕರ್ಕೊಂಡು ಬಂದಿದ್ದು, ಅಮಿತ ಅವಳಿಗೆ ಹರಿಯಿಂದ ತಾಳಿ ಕಟ್ಟಿಸಿದ್ದು ಎಲ್ಲನೂ ಮನೆಯವ್ರು ಹೇಳ್ತಾರೆ. ಅಲ್ಲಿಗೆ ನನ್ನ ಕತೆ ಮುಗ್ದಂತೆ. ಅರ್ಚನಾ, ಹರಿಗೆ 12 ವರ್ಷದ ಹಿಂದಿನ ಅರ್ಚನಾ ನೆನಪಿದೆ ಅನ್ನೋದನ್ನ ಮರಿಬೇಡ. ಅದೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನಡೆದಿದ್ದ ನೆನಪು. ಆಮೇಲೆ ಏನೇನೋ ನಡೆದಿದೆಯಲ್ಲ, ಇರಬಹುದು. ಅವನಿಗೆ ನಿನ್ನ ನೆನಪಿರೋದೆ ನಿನಗೆ ಪ್ಲಸ್ ಪಾಯಿಂಟ್. ಆ ನೆನಪನ್ನ ಇವತ್ತಿನ ನಿಜ ಆಗಿ ಬದಲಾಯಿಸ್ಬೇಕು. ಹೇಗೆ ಮಾಡಲಿ? ಹರಿನ ಹೇಗೆ ನಂಬಿಸ್ಲಿ? ಅದೇ ನೀನು ಮಾಡಬೇಕಾಗಿರೋ ಕೆಲಸ. ಕಲ್ಪನಾ ಹರಿ ಹೆಂಡತಿ ಅನ್ನೋದನ್ನ ತಲೆಗೆ ತುಂಬೋಕಿನ ಮುಂಚೆ ನೀನು ಅವನ ಹೆಂಡತಿ ಅನ್ನೋದನ್ನ ತಲೆಗೆ ತುಂಬಬೇಕು. ಹರಿಗೆ ನೆನಪಿರೋದು 12 ವರ್ಷದ ಹಿಂದಿನ ಮಾತ್ರ. ಕಲ್ಪನಾ ಅವನಿಗೆ ನೆನಪೇ ಇರಲ್ಲ.
ಕಲ್ಪನನ್ ಜೊತೆ ಮದ್ವೆ ಆಗಿದ್ದಾಗ್ಲಿ ಅವ್ನು ನಿನಗೆ ತಾಳಿ ಕಟ್ಟಿದ್ದಾಗ್ಲಿ ನೆನ್ಪಿರಲ್ಲ. ಅಕಸ್ಮಾತ್ ಕಲ್ಪನನೇ ನಿನ್ನ ಹೆಂಡತಿ ಅಂತ ಮನೆಯವರೆಲ್ಲ ಈಗಾಗಲೇ ಹೇಳಿದ್ರೆ ನೀನು ಹೆಂಡತಿ ಅಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ನೀನೀಗ ಹರಿ ಮನೇಲಿದ್ಯಾ, ಅವನಿಗೆ ಗೊಂದಲ ಆಗಬೇಕು. ಇಬ್ರು ಹೆಂಡತಿಯರು ಅಂದ್ರೆ ಗೊಂದಲ ಆಗೇ ಆಗುತ್ತೆ. ಆ ಗೊಂದಲದ ಲಾಭನ ನೀನ್ ಪಡಿಬೇಕು. ಹ್ಯಾಕ್ ಪಡಿಲಿ? ನನ್ಗಂತೂ ಏನು ಹೊಳಿತಿಲ್ಲ. ಯೋಚನೆ ಮಾಡು ಅರ್ಚನಾ. ಅತ್ತೆ ಮಗಳು ಅನ್ನೋದು ನೆನಪಿದೆ ಅವನಿಗೆ. ಅದೇ ಅತ್ತೆ ಮಗಳು ಹೆಂಡತಿ ಅನ್ನೋದನ್ನ ಮಂದಟ್ ಮಾಡು. ಈಗ ನೀನ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಹರಿನ ಯಾವತ್ತೂ ಪಡೆಯಕ್ಕಾಗಲ್ಲ. ಇದೇ ನಿನ್ ಸರಿಯಾದ ಅವಕಾಶ. ಅಷ್ಟೇ ಅಲ್ಲ, ಇದೇ ನಿನ್ ಕಡೆ ಅವಕಾಶ ಕೂಡ. ನೀನ್ ಈ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಹರಿನ ಪಡೆಯೋಕ್ಕಾಗಲ್ಲ. ಸರಿಯಾಗಿ ಪ್ಲಾನ್ ಮಾಡು ಅರ್ಚನಾ. ಹೇಳಿದ್ದನ್ನ ನೆನ್ಪಿಟ್ಕೋ, ಮರಿಬೇಡ. ಯಾವುದೇ ಕಾರಣಕ್ಕೂ ಹರಿ ನನ್ನ ಕೈ ತಪ್ಪಬಾರ್ದು, ಕಲ್ಪನೆನ ಪಾಲಾಗಬಾರ್ದು. ಹೌದಾ? ಸರಿ ಡಾಕ್ಟ್ರೆ, ಬರ್ತೀನಿ. ಏನಂತ್ರಿ? ಸ್ಕ್ಯಾನಿಂಗು MRI ಎಲ್ಲ ಚೆಕ್ ಮಾಡಿದಾರಂತೆ. ಹರಿ ಸರಿ ಹೋಗ್ತಿದ್ದಾನಂತೆ. ಬಲಭಾಗದಲ್ಲಿ ಗಾಯ ಆಗಿತ್ತಲ್ಲ, ಅದು ವಾಸಿ ಆಗ್ತಿದೆ ಅಂತೆ. ನೋವು ಸ್ವಲ್ಪ ದಿನ ಇರಬಹುದು. ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ. ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಹಾಗಿದ್ರೆ ನಾವೀಗಲೇ ಆಸ್ಪತ್ರೆಗೆ ಹೋಗ್ಬೋದಾ ಮಾವ? ಯಾರು ಬೇಡ ಅನ್ಸುತ್ತೆ. ಹೋಗಿ ಬಿಲ್ ಕಟ್ಟೋದು, ಕರ್ಕೊಂಡು ಬರೋದು ಅಷ್ಟೇ ತಾನೆ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಇಲ್ಲ ರೀ, ನಾನಂತೂ ಬರೋಳೆ. ಯಾಕೆ ಸುಮ್ಮನೆ? ಹರಿ ಸರಿ ಹೋಗ್ತಿದ್ದಾನಲ್ಲ, ಸುಮ್ಮನೆ ಎಲ್ರು ಹೋಗಿ ಸೇರ್ಕೊಂಡು ಈಗೇನು ಹೋಗೋದು ಕರ್ಕೊಂಡು ಬರೋದು ಅಷ್ಟೇ ಕೆಲಸ. ಸುಮ್ಮನೆ ಪ್ರಯಾಣ ಮಾಡಿ ಯಾಕೆ ಆಯಾಸ ಮಾಡ್ಕೋತೀರಾ? ನೋಡುವ ರುಕ್ಮಿಣಿ, ನೀನು ಇಲ್ಲೇ ಇದ್ದು ಹರಿ ವಸ್ತುಗಳನ್ನ ಸರಿಯಾಗಿ ಜೋಡಿಸಿ ಅವನ ರೂಮ್ ಎಲ್ಲ ಕ್ಲೀನ್ ಮಾಡಿಸಿಡು. ಅದನ್ನೆಲ್ಲ ಅಮಿತಾ ಕಲ್ಪನಾ ಮಾಡ್ತಾರೆ. ನಾನಂತೂ ನಿಮ್ ಜೊತೆ ಬರ್ತೀನಿ. ಅಮ್ಮಿ, ಕಲ್ಪನಾ, ಹರಿ ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ, ಬೆಡ್ಶೀಟ್ ಬದಲಾಯಿಸಿ, ಕರ್ಟನ್ಸ್ ಬದಲಾಯಿಸಿ, ಅವನ ಬಟ್ಟೆಗಳನ್ನ ತಗೊಂಡೋಗ್ಬಿಟ್ಟು ಬೇರೆಲ್ಲಿ ಇಟ್ಬಿಡಿ. ಸರಿನಾ? ರುಕ್ಮಿಣಿ, ಒಂದು ನೆನಪಿಟ್ಟು, ಈಗ ಬರ್ತಾ ಇರೋದು ನಿಮ್ಮ ತರ ನಾರ್ಮಲ್ ಆಗಿರೋ ಹರಿ. ಈ ಮನೆಯಲ್ಲಿ ಅವನ ಹೊಸ ಜೀವನ ಶುರುವಾಗಬೇಕು. ಎಲ್ಲೂ ರೂಮು ಮನೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಕಲ್ಪನಾ, ದೇವರಿಗೆ ಪೂಜೆ ಮಾಡಿ ಹರಿನ ಎದುರುಗೊಳ್ಳಕ್ ರೆಡಿ ಆಗಿರ್ಬೇಕು ನೀನು. 12 ವರ್ಷದ ನಂತರದ ನೆನಪನ್ನ ಬರೆಸೋ ಕೆಲಸ ಇವತ್ತಿಂದನೇ ಶುರುವಾಗಬೇಕು. ಅರೆ, 12 ವರ್ಷ ನನಗೇನು ನೆನಪೇ ಇಲ್ವಾ? ಎಂಥ ವಿಚಿತ್ರ ಇದು. ನನ್ನ ಜೀವನದಲ್ಲಿ ಏನೇನು ನಡೆದಿರ್ಬೋದು, ನೆನಪಿಲ್ಲದ 12 ವರ್ಷ ನಾನು ಏನೇನು ಮಾಡಿರ್ಬೋದು, ಹೇಗೆಲ್ಲ ವರ್ತಿಸಿರ್ಬೋದು. ಇವತ್ತು ಅಮ್ಮ ಬಂದಾಗ ಕೇಳಲೇಬೇಕು. ನಮಸ್ತೆ, ಒಳಗಡೆ ಬರ್ಬೋದಾ? ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಯಾರು ಅಂತ ಗೊತ್ತಾಯ್ತಾ? ಎಲ್ಲೂ ನೋಡಿದ ನೆನಪು. ಈ ಗಲ್ಲ ಮತ್ತೆ ಕಣ್ಣು ನೆನಪಾಗ್ತಿದೆ. ನೀವೇ ಹೇಳಿ. ಯೋಚನೆ ಮಾಡಿ ಹೇಳ್ತೀನಿ.
ತಪ್ಪಾದರೆ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು ಪ್ಲೀಸ್. ಇಲ್ಲಪ್ಪ. ತುದಿಗೆ ಕೆಂಪು ರಿಬ್ಬನ್ ಸುತ್ತಿರೋ 2 ಜಡೆ ಕುಳ್ಳಿ, ಹಲಸಿನ ಹಣ್ಣಿನ ಕಡುಬು, ಮುಳ್ಕ, ಸೀತತ್ತೆ, ಅತ್ತೆ ಮಗಳು ಅರ್ಚನಾ. ಹರಿ, ಹೇಗೆ ನನ್ನ ಗುರ್ತಿಡ್ಬಿಟ್ಟೆ? ಸೋ ಸ್ವೀಟ್. ನಾನು ಹೇಳಿಲ್ವಾ, ಗಲ್ಲ ಮತ್ತು ಕಣ್ಣು ಇವೆರಡು ಪಾರ್ಟು ಬದಲಾಗಲ್ವಂತೆ, ಹಾಗೇ ಇರುತ್ತಂತೆ. ಅರೆ, ಇದೆಲ್ಲ ಹೇಗೆ ಗೊತ್ತು ನಿನಗೆ? 7ನೇ ಕ್ಲಾಸ್ ಪಾಠದಲ್ಲಿತ್ತು. ಗ್ರೇಟ್ ಹರಿ. ಅಬ್ಬಾ, ಇಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ. ಆಗ ನೀವು ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ರಿ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರಿ ಗೊತ್ತಾ? ಆದರೆ 12 ವರ್ಷ ನನ್ನ ಜೀವನದಲ್ಲಿ ಏನಾಯಿತು ಅಂತ ಒಂಚೂರು ನೆನಪಿಲ್ಲ ಅರ್ಚನಾ. ಅದೇ ಬೇಜಾರು. ಇದು ಸಣ್ಣ ವಿಷಯ ಹರಿ. ನಿನಗೆ ನೆನ್ಪಂತಲ್ಲ, ಅದೇ ದೊಡ್ಡದು. ಈಗ ನೀನು ಏನು ಮಾಡ್ತಿದ್ಯಾ? ಏನು ಅಂದ್ರೆ? ಏನಾದರೂ ಕೆಲಸ ಮಾಡ್ತಿದ್ಯೋ ಅಥವಾ? ಕೆಲಸ ಏನು ಮಾಡ್ತಾ ಇಲ್ಲ. ನೀನು ಓದೋದ್ರಲ್ಲಿ ಚುರುಕಾಗಿದ್ದೀಯಲ್ವಾ? ಸ್ಟಡಿ ಮುಗಿದ್ಮೇಲೆ ಎಲ್ಲಾದರೂ ಕೆಲಸ ಮಾಡ್ತಿದ್ದೀನೋ ಅಂತ ಅಂದ್ಕೊಂಡೆ. ಕುಳ್ಳಿ, ಮದುವೆಗಿದ್ವಿ ಆಯ್ತಾ ನಿಂದು? ಓಹೋ, ಹಾಗಾದರೆ ಹೌಸ್ ವೈಫು ಅನ್ನೋ. ಏನು ಮಾಡ್ತಿದ್ದಾರೆ ಯಜಮಾನ್ರು? ಕಾಫಿ ತೋಟ ಇದೆ. ಕಾಫಿ ಎಸ್ಟೇಟ್ ಓನರಾ? ಗುಡ್. ಎಲ್ಲಿದ್ದಾರೆ? ಸದ್ಯಕ್ಕೆ ಇಲ್ಲೇ ಇದ್ದಾರೆ. ಎಲ್ಲಿ? ಓ, ಬಾಗ್ಲ ಆಚೆ ನಿಲ್ಲಿಸಿ ಇನ್ನೊಬ್ಬಳೇ ಬಂದ್ಬಿಟ್ಟಿದ್ಯಾ? ಏಯ್ ಕುಳ್ಳೆ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಿಂಗೆ ಮಾಡ್ತಿದ್ಯಾ? ಅದೆಲ್ಲ ಬೇಡ, ಮೊದಲು ಅವ್ರನ್ನ ಕರಿ ಬೇಗ. ಏಯ್, ಯಾಕೆ ನಗ್ತಿದ್ಯಾ? ಕರಿ ಅವ್ರನ್ನ. ನನ್ನ ಕಣ್ಣೆದುರಿಗೆ ಇದ್ದಾರೆ. ಕಾಡ್ ಮಲ್ಲಿಗೆ ಎಸ್ಟೇಟ್ ಧರ್ಮಯ್ಯನವ್ರ ಮಗ. ಅವ್ರ ಹೆಸರು ಹರಿ ಅಂತ.